ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದಿ ನೋಡ್ರಿಪ್ಪ. ಬರ್ರಿ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋಣ್ರಿ. ಸುಮ್ಮನೆ चश्मा डालने को जरा तो ठीक है, तो जरा लेटेस्ट लगता है। हाँ सनापा तू जरा चश्मा डाल ले, जरा लेटेस्ट लगता है। अंदर रौडी समझते ಏ ಮಸ್ಕಿರಿ ಮಾಡ್ತಾರ ತಗೋರ ನಿಮ್ಗ್ರಿ ಮತ್ತೆ ಪಪ್ಪು ಮಾಡ್ದ ಮತ್ತೆ ಯಾರು ಮಾಡ್ಬೇಕ್ರಿ ಸೀರಿಯಸ್ ಆಗಿ ಅಂದ್ರ ಅಂತ ನೋಡ್ರಿ ಮತ್ತೆ ಹೇಳಕ್ ಬಂದಿಲ್ಲಂತ್ರಿ ऐसा मिल्क भरला क्या है? ಒಂದೆರಡು ಅಕ್ಕಿ ಕಾಳು ಅಷ್ಟ ಅದ್ರ ಅವ್ರು ಹಾಕ್ಬಿಟ್ಟಿದ್ರೊಳಗ ಅದ್ರೊಳಗ ಹಾಕಿ ಕೊರಿ ಬಿಟ್ಟಿದ್ರೊಳಗ ನೋಡ್ರಿ ಹೊರಗಲ್ಲ ಇದ್ರ ಮೀನ್ ಇದೈತಲ್ಲ ಅಲ್ಲಿ ಇಟ್ಟಾರ ಅಂತೀವ್ರ ಅದ್ರಾಗ ಇಟ್ರಿ ಅದ್ರಾಗ ಇಟ್ಟು ಕಟ್ಟಿ ಬಿಟ್ರಿ ನೋಡ್ರಿಪ್ಪ, ಈಗ ನಿನ್ನ ರಾತ್ರಿ ನಾವು ಲೇಟಾಗಿ ಬಂದಿರ 11:30 ಆಗಿತ್ತು ನಾವು ಮನೆಗೆ ಬಂದಾಗ. ಹಾಗಾಗಿ ಪಟ ಅಂತೇಳಿ ಮಕ್ಕೊಂಬಿಟ್ಟಿರಿ ನಾವು. ಈಗ ನೋಡ್ರಿ ಬೆಳಿಗ್ಗೆದ್ದು ಚಾ ಮಾಡಿಕೊಟ್ಟೆ. ನಮ್ಮ ಸುಮ್ಯಾರ ಬಂದಾಳ್ರಿ, ನಮ್ಮ ದೊಡ್ಡವ ಬಂದಾಳ್ರಿ. ಸುಮ್ಯಾರ ಏನಿಲ್ಲ, ಎಷ್ಟನೇ ಕ್ಲಾಸ್ಲೇ ನೀನು? 2ನೇ ಕ್ಲಾಸನ? ಖಾದರಂದ ಸುಮ್ಯಾರಂದ ಭಾಳ ಇದುವೆ ಗೆಳತಾನ. ಹೌದು, ಯಾವಾಗ ಇದ ಹಾಡು ಹಿಡಿದ್ ನೋಡ ಅವಾಗ್ಲಿಂತ್ರ ಹಂಗ ನಗು ಬರಕತ್ಬಿಟ್ಟತಿಕಿ ನೋಡೋದ್ರೆ ಚುಮ್ಮೇಲೆ ಅಂತೇಳಿ ಚಾಲು ಮಾಡ್ಬಿಡ್ತಾನವ. ಚುಮ್ಮಿ ಕೇಳ್ತಾನ. ಶಾಣೆಕದ ಚುಮ್ಮಿ. ಸುಮ್ಯಾರ ಹೆಸರು ಚುಮ್ಮಿ ಅಂತಾರ, ಹೌದಿಲ್ಲ? ನೀವು ಹಂಗಂತೀರೇನ? ಹೆಂಗ್ ಬಂದ್ ನೋಡಾಕಿ ಜಾಣೆದಾಳ ಆಕಿ. ಇಲ್ಲೇ ಇದ್ ಬಿಡ್ಲೆ, 1-2 ದಿನ ಇದ್ದು ಹೋಗಂತೆ. ಹಾ ಸಾಲಿ ಬಿಡಿಸಿ ಇಲ್ಲೇ ಇಲ್ಲೇ ನಮ್ಮೂರಾಗ ಸಾಲಿ ಹಚ್ಚವ 5 ಗಂಟೆಗೆ ಕುರಾನ್ ಓದ್ಬರ್ಲಿ ಅಂದ್ರೆ ಯಾರ್ಯಾರು ಬಿಡ ಅಂತ ಸೈಡ್. ಹೌದು, ಅವ್ ತಂದೆ ತಾಯಿ ಬಿಟ್ಟಿಲ್ಲಲ್ಲ, ಇರಂಗಿಲ್ಲ ಬಿಡ್ಬೆ. ನಮ್ಮ ಹುಡುಗರನ್ನ ನಮ್ಮ ಹುಡುಗರು ಬಿಟ್ಟಿರಂಗಿಲ್ಲ, 1 ತಾಸು ಬಿಟ್ಟಾರಲ್ಲ ಅವ್ರು. ಒಟ್ ನಾವ್ ಬೇಕಾ ಅವ್ರಿಗೆ ಎದುರಿಗೆ ಬಿಡವ ಇರ್ಲಿಕ್ರ ನಿಮ್ಮ ಮಕ್ಕಳಿಗೆ ಮತ್ತೆ ಅಲ್ಲಿ ಇರ್ಲಿ ಅಂತ ಹೇಳಿದ್ರು. ಮಾಮ ಅದು ನೋಡಿದ್ರೆ ಸುಟಿ ಕಳ್ಸಿರಂತಾರ. ಒಟ್ಟ ಹೋಗಿಲ್ಲ ನೋಡ್ಬೆ, ಹುಟ್ಟು ಎಷ್ಟು ವರ್ಷ ಆದ್ರನ ಓಕೆ ಹೋಗ್ಕಾಳ. ಅವ್ರ ಅಪ್ಪನ್ ಬಿಟ್ಟು ಅವ್ರು ಇಲ್ಲಿ ಹೋಗಾಗಲ್ಲ, ಹೊರಗಡೆ ನಾನು ಹೋಗ ನಮಗೂ ಇರೋದಲ್ಲ ಬಿಡ್ಬೆ ಅಮ್ಮ. ಏನೋ 1 ತಾಸು 2 ತಾಸು ಬಿಟ್ಟಿರ್ತಾರ ಮತ್ತೆ. ಅಷ್ಟ. ಅಲ್ಲಿ ಏನ್ ಮಾಡೋದಲ್ಲ, ನಿಮ್ ತಮ್ಮರಿ ಗಡಿ ಕರ್ಬೇಕಲ್ಲ, ಅವ್ರ ಹೋಗ್ತೇನೆ. ಬರ್ರಿಪ್ಪ ಹೊಂಟ್ರ ಅಂತ್ರ ಅವ್ರ ಊರಿಗೆ. ನೀವು ಹೋಗ್ಬೇಡ, ಎಲ್ಲರೂ ಬರ್ರಿಪ್ಪ ಹಾಕೊಂಡ್ರ. ಅದು ಭಾಳ ಖುಷಿನ ಆಕತ್ ಮತ್ತ ನನ್ನ ಜೋಡಿ ಬಂದ್ರ. ಇವತ್ತೊಂದಿನ ಇರೋ ಯಾಕೆ ಅವ್ರ ಮಮತಾರು ಹೊಂಟಾರಂತ. ಈಗ ಒಬ್ಬಕ್ಕೆ ಹೋಗಿ ಗೊತ್ತಾಗಿಲ್ವ, ಅವ್ರಾದ್ರೂ ಕರ್ಕೊಂಡು ಹೋಗಾರ.
ಹೇಳಿದ್ರು ನಾನು ಬಂದ ತಿನ್ನ ಬಂದಾಗಿರ್ತಾನೆ ಹೇಳ್ರಿ ಭಯ್ಯ ಬಿಟ್ಟು ಬರ್ತೇನಾ ಅಪ್ಪ ಹಿಂಗ ಇಲ್ಲ ಹಿಂಗ ನೀವು ಹೇಳಿರಿ ಹಂಗೆ ಅವ್ರು ಹೇಳಿತಾರ ಹಿಂಗ ನೀವು ಹೇಳಿರ ಹಂಗೆ ಅವ್ರು ಹೇಳಿತಾರ ಅಪ್ಪ ಹೋದ್ರ ಅವರ ಹಾಂ ಹೋದ್ರು ನೋಡಮ್ಮ ರೇಷ್ಮನ ಹೋದ್ರ ಹೋದ್ರು ಅವರು ಅವ್ರು ಬೆಳಗ್ಗೆ ಹೋಗ್ಬೇಕಂತ ಹಾಂ ಹಂಗಾಗಿ ಹೌದನ ಆಕಿಗೆ ಆರಾಮಿಲ್ಲ ಹೋಗ ಹೌದವಾ ಅದಕ್ಕೆ ನೆಗಡಿ ಜಡ್ ಕಡಿಮೆ ಆಗಿ ಹೋಲ್ತವ ಇವ ಕಡಿಮೆ ಆಗಿಲ್ಲ ಆಕಿಗೆ ಅದಕ್ಕೆ ಬೆಳಗ್ಗೆ ತೋರಿಸಿ ಅಲ್ಲಿ ತೋರ್ಸ್ಕೊಂಡು ಹೋಗ್ಕೊಳಂತಾನ ಅಲ್ಲೇ ತೋರ್ಸ್ಕೊಂತ ಚೆನ್ನಾಗ ಬೀಳ್ಗತ್ತ ಅವ್ರಿಗೆ ಭಾಗ್ಯ ಹೊಡ್ಯಾನು ಹೌದು ಅವ್ರಿಗೇನು ಈಗ ನಮಗೆ ಕುಲಕರ್ಣಿಯರ್ ಹೆಂಗ ಹಂಗ ಅವ್ರಿಗೆ ಎಲ್ಲಿ ತೋರ್ಸ್ಕೊಂಡ್ರನ ಅಲ್ಲೇ ಜಲ್ದಿ ಆಕಿಗೆ ಇದನ್ನ ಆಗ್ಲಿಲ್ಲ ಗುಳಿಗಿನ ಹತ್ತಲಿಲ್ಲ ಆಕಿಗೆ. ಅದ್ರ ಸಂಬಂಧ ಇದು ಮಾಡಿದ್ಲಾಕ ಅರ್ಧ ನಾಷ್ಟ ನಾಷ್ಟ ಉಪ್ಪಿಟ್ಟು ಮಾಡಿದ್ವಿ ಹೌದನ್ನ ನಾಷ್ಟ ಮಾಡಿದ್ದು ನೀವೇ ಸ್ಪೆಷಲ್ ನಾವು ಉಪ್ಪಿಟ್ಟ ಉಪ್ಪಿಟ್ಟ ಹಾಂ ಉಪ್ಪಿಟ್ಟು ಉಂಡು ಅವರು ಉಪ್ಪಿಟ್ಟು ಉಂಡ್ರು ಕುಂದ್ರವಾ ಅಂತಂದ್ರೆ ನಾನು ಸ್ವಲ್ಪ ಕುಂದ್ರಲಿಲ್ಲ ಅವ್ರು ಇವ್ರು ರೆಡಿಯಾಗ್ಯಾರ ಈಗ ನಿಂತಾರ ಹೌದು ಅಕ್ಕನ ಈಗ ಫೋನ್ ಹಚ್ಚಿದ್ರ ತಡಿವ ಕರ್ಕೊಂಬಂದು ನಾಷ್ಟ ಮಾಡಕತ್ತೀವಿ ಅಂದೆ ಹ್ಞೂ ಅಂತಂದು ಹೇಳಿ ಕುತ್ಕೊಂಡ್ರು ಬಂದೀವಿ ನಾವು ಬರೋಬ್ಬರ ನಾಷ್ಟ ಮಾಡ್ದಾರ ಚಲೋ ಆಯ್ತು ಮುಂತೆ ಊರಿಗೆ ಹೋಗಿರ ಇದಕ್ಕೆ ಹೋಗ್ಬೇಕನ ಇಟ್ಲಾಪುರಕ್ಕೆ ಹ್ಞೂ ಬಯ್ಯಾರ ಕರ್ಕೊಂಡು ಹೌದನ್ನ ಹೌದನ್ನ ಇಲ್ಲ ತಗೋ ಮೊದ್ಲು ಅವ್ರು ಕರ್ಕೊಂಡು ಹೋಗ್ಬಾರ ದವಾಖಾನೆಗೆ ಮಂಗ್ಳೂರಿಗೆ ಅವ್ರಿಗೆ ಅಲ್ಲೇ ಕರ್ಕೊಂಡು ಹೋದ್ರೆ ಆರಾಮಾಗದ ಹೌದಿಲ್ಲ ಹೌದನ ಆತು ಹೋಗ್ಬರ್ರಿ ಹುಷಾರು ಹೋಗ್ಬರ ಹ್ಞೂ ಅಮ್ಮ ಕರ್ಕೊಂಬಂದೆ ನೋಡುವ ಸುಮೇರ ಅಣ್ಣ ಏನಕ್ಕೆ ಸರ ಹೇಳುವ ಸರ ಸಲಾಮ ನಮಸ್ತೆ ಹೇಳ ಮಲಿಕ್ ರಿಹಾನಿಮ ಮಲಿಕ್ ರಿಹಾನ್ ಅಂದ್ರೆ ಜೀನ್ಸ್ ಪ್ಯಾಂಟ್ ಒಂದು ಬೆಲ್ಟ್ ಒಂದು ಹಿನ್ ವಾ ಯಾವ ಪಿಕ್ಚರ್ ಹೀರೋ ಕಮ್ಮಿ ಇಲ್ಲಿ ಮಸ್ತಪ್ಪ ಯಾರೀವ ಚದ್ದರಲ್ಲಿ ಚದ್ದರಲ್ಲಿ ಏನೋ ಕಂಬಳಿಯಲ್ಲಿ ರೀ ಸುಮೇರ ಮಾಡಕ್ಕೆ ಚುಮ್ಮೆ ಸುಮ್ಮೆ ಹೋಗಿ ಬರುವ ಈಗ ನೋಡ್ರಿ ನಮ್ಮ ದೊಡ್ಡಮ್ಮರಿಗೆ ಅಲ್ಲಿ ನಮ್ಮ ಮುಂದರ ಕಡೆ ಬಿಟ್ಟಿವ್ರಿ ಯಾಕಂದ್ರೆ ಇರಿಪ್ಪ ಅಂತ ಹೇಳಿದ್ರೆ ಮತ್ತು ಅವ್ರು ಇಲ್ಲಿಂತ್ರ ಒಬ್ರಿಗೆ ಹೋಗಕ್ಕೆ ರಿಟರ್ನ್ ಗೊತ್ತಾಗಿಲ್ವ ನಾನು ಮತ್ತೊಂದು ಸಲ ಬಂದಾಗ ಇರ್ತೀನಿ ತಗೋ ಅಂತಂದು ಹೇಳಿದ್ರಿ ಹಂಗಾಗಿ ಮಮತಾರ ಮುಂಡ್ರಿಗೆ ಮಟ್ಟ ಹೋಗ್ತಾರೆ ಅವರು ಮುಂಡ್ರಿಗೆ ಅವ್ರು ಮುಂಡ್ರಿಗ್ಲಿಂತ್ರ ಹೂವಿನಡಗ್ಲಿ ಬಸ್ ಹತ್ಕೊಂಡು ಅವ್ರು ಹೋಗ್ತಾರೆ ಅತ್ತಾಗ ಅವ್ರು ಇಟ್ಲಪುರಕ್ಕೆ ಹೋಗ್ತಾರೆ ಮತ್ತು ಅವ್ರಿಗೆ ಕಳಿಸಿ ಮತ್ತು ಮತ್ತು ಒಂದು ಆಟೋ ಮಾಡ್ಕೊಂಡು ಮತ್ತು ಅಮ್ಮ ನಾನು ಬಾಬಾರು ಎಲ್ಲರೂ ಬಂದಿವ್ರಿ ನಾವು ಇಲ್ಲಿ ಕುಲಕರ್ಣಿ ದವಾಖಾನೆಗೆ ರೀ ಬಾಬಾರು ಸ್ವಲ್ಪ ಆರಾಮಿದ್ದಿದ್ದಿಲ್ಲ ರೀ ಹಾಗಾಗಿ ಅವ್ರಿಗೆ ತೋರಿಸಿ ಮತ್ತು ಇಂಜೆಕ್ಷನ್ ಮಾಡಿಸಿ ಮತ್ತು ಅಮ್ಮಗೆ ಒಂದು ಆಟೋ ಮಾಡಿಸಿ ಕೊಟ್ಟು ಕಳಿಸಿದ್ವಿ ರೀ ಮತ್ತು ನಿನ್ನೇನು ಭಾಳ ಅಂದ್ರೆ ಭಾಳ ಏನ್ರಿಪ್ಪ ಅಂತೇಳಿದ್ರೆ ಊಟನೂ ಮಾಡಿದ್ದಿಲ್ಲ ಏನಿಲ್ಲ ರೀ ಬರೀ ORS ಕುಡ್ದು ಅಷ್ಟೇ ಮಕ್ಕೊಂಬಿಟ್ಟಿದ್ರಿ ಅವರು ಕೈ ಕಾಲ ಸೋತಂಗೆ ಆಗ್ಬಿಟ್ಟವು ಅಂತಂದು ಹೇಳಿ ನಿನ್ನ ಫಂಕ್ಷನ್ ಆಗಿ ಸಂಜೆ ಮುಂದೆ ರೀ ಭಾಳ ಅಂದ್ರೆ ಭಾಳ ಹೈರಾಣ ಆಗತ್ತಿತ್ತು ಅವ್ರಿಗೆ ಅಲ್ಲಿ ತೋರಿಸಿದ್ರು ಅಮ್ಮನ ಅಂಗಡಿ ಕಡೆ ಒಂದು ದವಾಖಾನೆ ಐತ್ರಿ ಮತ್ತು ಅಲ್ಲಿ ತೋರಿಸಿದ ಮೇಲೆ ಅವ್ರು ಒಂದು ಗ್ಲುಕೋಸ್ ಹಚ್ಬೇಕ್ರಿ ಅಂದ್ರೆ ಆ ತೋರಿಪ್ಪ ಹಚ್ಚಿರಿ ಅಂದ್ರೆ ಮತ್ತು ರಕ್ತ ಚೆಕ್ ಮಾಡಿದ್ದಾರೆ ಅದ ರಿಪೋರ್ಟ್ ನಾಳೆ ಕೊಡ್ತೀವಿ ಅಂತಂದು ಹೇಳಿದ್ರಿ ಹಂಗೆ ಮತ್ತು ಅಲ್ಲೆಲ್ಲ ನೀನು ಸಂಜೆ ತೋರಿಸಿದ್ವಿ ಆದ್ರೆ ಅಮ್ಮ ಇಲ್ಲಿ ಕುಲಕರ್ಣಿ ಅವ್ರ ಕಡೆ ತೋರ್ಸಂತ ತಗೋ ಅಲ್ಲಿ ಆರಾಮಕ್ಕ ಜಲ್ದಿನ ಅಂತೇಳಿ ಮತ್ತು ಬೆಳಿಗ್ಗೆ ಸುಲ್ತಾನು ಮತ್ತು ನಿಯಾಜು ಪಾಳೆ ಹಚ್ಚಿದ್ದಾರೆ ಮತ್ತು ನಾವು ಅತ್ತಾಗಿಂದ ಬರೋ ಮುಂದೆ ಅವ್ರಿಗೆ ಕರ್ಕೊಂಬಂದ್ರಿ ಮತ್ತು ಚಾಚಿ ಸಣ್ಣ ಎಲ್ಲರೂ ಬಂದಿದ್ದಾರೆ ದವಾಖಾನೆಗೆ ಮತ್ತು ಎಲ್ಲರೂ ತೋರಿಸಿ ಮತ್ತು ಬಾಬಾ ಆಟೋ ಮಾಡಿದ್ರಿ ಮತ್ತು ಅದು ಆಟೋದಾಗ ಕಳಿಸಿದ್ರಿ ಅವ್ರ ಮನೆಗೆ ಹೋದ್ರಿ ಗುಳಿಗೆ ಔಷಧ ಎಲ್ಲ ತೊಗೊಂಡಿದ್ದನ್ನು ಕರೆಕ್ಟಾಗಿ ತೊಗೊಂಡ್ರಿ ಆರಾಮಕ್ಕತ್ತಂತೇಳಿ ಅದೇ ಸ್ವಲ್ಪ ಏನೋ ಬಿಳಿ ರಕ್ತ ಕಡಿಮೆಗೆ ಅಂತೇಳಿ ಅದಕ್ಕೆ ಪಪ್ಪಾಯಲ್ಲಿ ರಸ ಕುಡಿಸ್ರಿ ಅಂತಂದು ಹೇಳಿದ್ರಿ ಅವರ ಡಾಕ್ಟರ್ ನಮ್ಮ ತಮ್ಮನಾಗೂ ಹಂಗಾಗಿತ್ತು ಅವ್ರು ಹೇಳಿದ್ರು ಕುಲಕರ್ಣಿ ಅವ್ರಿ ಪಪ್ಪಾಯಲ್ಲಿ ರಸ ಕುಡಿಸ್ಬೇಕ್ರಿ ಆಟೋಮೆಟಿಕ್ ಅವು ಕಣ್ಗಳಿಗೆ ಇರ್ತಾವೆ ಅಂಥೇಳಿ ಅದು ತೊಗೋರಿ ಅಂತೇಳಿ ಟಾನಿಕ್ ಒಂದು ಮತ್ತು ಒಂದಿನ ಬಿಟ್ಟು ಒಂದು ಇಂಜೆಕ್ಷನ್ ಮಾಡ್ತಾರಂತ್ರಿ ಒಂದು 10 ಇಂಜೆಕ್ಷನ್ ಬರ್ದಾರ್ರಿ ಅವು ಟಾನಿಕ್ನು ಆಮೇಲೆ ಇವತ್ತೊಂದು ಮಾಡ್ಯಾರ್ರಿ ಮತ್ತು ಟಾನಿಕ್ಕಿನ ಔಷಧ ಇದನ್ನು ಕೊಟ್ಟಾರೆ ಬಾಟ್ಲಿನ ಅದನ್ನೆಲ್ಲ ತೊಗೊಂಡ್ರೆ ಆರಾಮಾಗ ತೊಗೋರಿ ಏನಿಲ್ಲ ಅಂತ ಹೇಳಿದ್ರೆ ಅದು ತೊಗೋರಿ ಅಂತೇಳಿ ಮನೆಗೆ ಬಂದಿರಿ ನಾನು ಈಗ ಟೈಮ್ ನೋಡ್ರಿ 2:30 ಆತ್ರಿ ಈಗ ಏನೂ ಅಡುಗೆ ಮಾಡಿದ್ದಿಲ್ಲ ಏನಿಲ್ಲ ರೀ ಅಡುಗೆ ಮಾಡೋಕೆ ಬೇಳೆ ಹಾಕಿದ್ದಾರೆ ನಾನು ಬೇಳೆ ಕುದ್ದವು ಈಗ ಅಡುಗೆ ಮಾಡೋಣ್ರಿ ಇವಾಗ ನೋಡ್ರಿಪ್ಪ ಈಗ ನೋಡಿದಂಥ ಎಲ್ಲ ವೀಡಿಯೋನ
ನಿನ್ನೆ ವಿಡಿಯೋದಾಗ ಹಾಕ್ಬೇಕಾಗಿತ್ತು ನಾನು ಫಸ್ಟ್ ರೀ ಅರ್ಶಿಯಾಗ ಉಡಿ ತುಂಬಿದ್ದೆ ಅದನ್ನೆಲ್ಲ ರೀ. ಅದ್ರಾಗ ಅಷ್ಟರೊಳಗೆ ಅಲ್ಲೆಲ್ಲ ಉಡಿ ತುಂಬ ಕಾರ್ಯಕ್ರಮ ಇದು ಮಾಡಾಕತ್ತಿದ್ರು, ರೆಡಿ ಮಾಡಾಕತ್ತಿದ್ರು. ನಾನು ಅಷ್ಟರೊಳಗೆ ಮನೆಗೆ ಹೋಗಿ ಬಂದ್ರೆ ಆತಾರೆ ಅಂತೇಳಿ ನಾನು ಸಡನ್ಲಿ ಮನೆಗೆ ಬಂದಿದ್ದೆ. ಯಾಕಂದ್ರೆ ಅರ್ಶಿಯ ಕೊಡುವಂಥ ಡ್ರೆಸ್ ನಾನು ಮನೆಗೆ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೆ ನಾನು ಅಲ್ಲಿ ಹೋಗೋ ಗಡ್ಬಡ ಒಳಗೆ. ಮತ್ತೆ ಬಂದೆ ನಾನು ಈಗ ಹೂ ಮುಡಿಸ್ತಾರೆ ಅನ್ನೋದ್ರೊಳಗೆ ಅಂದ್ರೆ ತೊಗೊಂಡು ಹೋದ್ರ ಅಂತೇಳಿ ಬಂದಿದ್ದೆ. ಅಷ್ಟರೊಳಗೆ ಅಲ್ಲೆಲ್ಲ ಉಡಿ ತುಂಬೋದು ಮುಗಿದು ಬಿಟ್ಟತ್ರಿ. ಅಯ್ಯೋ ಅಲ್ಲೇ ಉಡಿ ತುಂಬಿ ಬಿಟ್ಟಾರ, ಮುಗ್ದೈತಿ ಇರ್ಲಿ ಬಿಡ ಅಂತಂದೇಳಿ ಅಲ್ಲೇನು ಮತ್ತೆ ಟ್ಯೂಷನ್ ನಡೆಯಾಗತ್ತಿತ್ತು ರೀ. ಅದನ್ನಷ್ಟ ನಾನು ವಿಡಿಯೋ ತೊಗೊಂಡೆ ರೀ. ಮತ್ತು ನಮ್ಮ ಸಾನಿಯಾ ನಿನ್ನ ರಾತ್ರಿ ಮಮ್ಮಿ ನೀನು ಇಲ್ಲಿ ಡ್ರೆಸ್ ತೊಗೊಳಕ್ಕೆ ಮನೆಗೆ ಬಂದಿದ್ದೆಲ್ಲ, ಮತ್ತು ಅಲ್ಲೆಲ್ಲ ಪುಪ್ಪು ಅದು ಉಡಿ ತುಂಬೋದು ಅದನ್ನೆಲ್ಲ ನಾನು ನನ್ನ ಫೋನೇ ತೊಗೊಂಡಿದ್ದೆ ವೀಡಿಯೋನ ಅಂತಂದೇಳಿ. ಅಯ್ಯ ನಿನ್ನೆ ಹೇಳ್ಬೇಕಿಲ್ಲ, ನಿನ್ನ ಬಿಟ್ಟ ವೀಡಿಯೋದೊಳಗನ ಹಾಕಿಬಿಡ್ತಿದ್ದೆ ನಾನು, ಎಲ್ಲ ಒಂದು ಆಗಿಬಿಡ್ತೈತೆ ಅಂತಂದೇಳಿ. ಇಲ್ಲಿ ಮಮ್ಮಿ ನನ್ನ ನೆನಪನೇ ಆಗಲಿಲ್ಲ ಅಂದರೆ ಹೋಗ್ಲಿ ಬಿಡವ, ಒಂದೆರಡು ವೀಡಿಯೋನ ಇವತ್ತು ಹಾಕಿದ್ರಾತ. ಮತ್ತು ಅದನ್ನು ನಿನ್ನ ಫೋನ್ಲಿಂದ ನನ್ನ ಫೋನಿಗೆ ಕಳಿಸಂದೆ, ಕಳಿಸಿದ್ರಿ. ಈಗ ಆ ಒಂದೆರಡು ವೀಡಿಯೋನ ನೋಡಿರಿ. ಯಾಕಂದ್ರೆ ನಮ್ಮ ಚಾಚಿ ಅದೆಲ್ಲ ಉಡಿ ತುಂಬೋದು ಅದೆಲ್ಲ ಭಾಳ ಚಂದ ಅದಾವ ರೀ ವೀಡಿಯೋ. ಸೊ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಎಲ್ಲರೂ ವೀಡಿಯೋ ನೋಡಿ ಮೇಲೆ ಭಾಳ ಚಂದ ಕಮೆಂಟ್ ಮಾಡಿದಿರಿ. ನಿಮ್ಮ ಫ್ಯಾಮ್ಲಿ ಭಾಳ ಚಲೋ ರೀಪ್ಪ, ನೀವೇನೋ ಕಾರ್ಯಕ್ರಮ ಮಾಡಿದರೆ ಎಲ್ಲರೂ ನಿಂತು ಮಾಡ್ತಿರಲ್ಲ, ನಮ್ಗೆ ಅದೊಂದು ದೊಡ್ಡ ಖುಷಿ ರೀ ನಿಮ್ಮ ಫ್ಯಾಮ್ಲಿ ನೋಡೋಕೆ ಅಂತಂದೇಳಿ. ಹೌದ್ರಿಪ್ಪ, ನಮ್ಮ ಮನೆಯೊಳಗೆ ಏನೋ ಕಾರ್ಯಕ್ರಮ, ಒಂದು ಹಬ್ಬ ಹುಣ್ಣಿಮೆ ಯಾರ್ದೋ ಏನು ಕಾರ್ಯಕ್ರಮ ಇದ್ರೂ ಎಲ್ಲರೂ ಸೇರಿ ಅಷ್ಟು ಚಂದ ನಿಂತು ಮಾಡ್ತೀವಲ್ರಿ, ಅದೊಂದು ಭಾಳ ಖುಷಿ ರೀ. ಎಲ್ಲರೂ ಭಾಳ ಚಂದ ಕಮೆಂಟ್ ಕಳಿಸಿರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ.